ಬಸನಗೌಡ ಯತ್ನಾಳ್ ಏನು ಹೇಳೈತೆ ಅಂತಂದರೆ ಅಲ್ಲಿ ಬಂದು ಹಂಗಾಯಿತು ಹಿಂಗಾಯಿತು, ಇದು ಪರಿಶೋಧವಾಗಿ ಮಾಡಬೇಕು, ಒಂದು ಕೋಮಗೊಲ್ಬೆ ಸೃಷ್ಟಿ ಮಾಡೋಕ್ಕೋಸ್ಕರ ಸಿ ಟಿ ರವಿ ಇರ್ಬೋದು, ಪ್ರತಾಪ್ ಸಿಂಹ ಆಗ್ಬೋದು, ಬಸನಗೌಡ ಯತ್ನಾಳ್ ಆಗ್ಬೋದು. ಆಮೇಲೆ ಇನ್ನೊಂದು ಹೇಳಿಕೆ ಕೊಟ್ಟವ್ರೆ, ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸ್ತೀನಿ, ಮುಸ್ಲಿಮ್ಸ್ ಹುಡುಗಿಗೆ ಮದುವೆ ಆದರೆ 5 ಲಕ್ಷ ಅಂತ ಅಂದ್ಬಿಟ್ಟು ಯಾರು ಬಸನಗೌಡ ಯತ್ನಾಳ್ ಹೇಳಿರೋದು. ಫಸ್ಟು ಅವ್ನ ಗಾಡಿದವನು ಲೋನ್ ಕಟ್ಕೊಂಡು ಫಸ್ಟು ಅವ್ನ ಮನೆಯದು ಅವ್ನು ತೊಳ್ಕೊಳ್ಳಿ, ಅವನು ಪಿಕ್ಕದಕ್ಕೆ ಅವನ ಮಕ್ಕಳು ಫಾರಿನಲ್ಲಿ ಓದೋದು. ಅವನ ಮಗ ಬರಬೇಕಿತ್ತು, ಮದ್ದೂರು ಗಲ್ಬೇಗಾಲಿ ಎಲ್ಲ ಗಲ್ಬೇಗಾಲಿ ಅಲ್ಲ, ವಿಜೇಂದ್ರ ಮಗ ಬಂದವನ ಇಲ್ಲ ನಮ್ಮ ಇವಂದು ಪ್ರತಾಪ್ ಸಿಂಹ ಏನಾರ ವಂಶದವ್ರು ಬಂದವ್ರ ಹೋಗಿ ಗಲಾಟೆ ಮಾಡವ್ರ. ಅನಾವಶ್ಯಕವಾಗಿ ಈ ಸಾರ್ವಜನಿಕಗಳು ಇವರು ಪರಿಶೋಧನೆ ಕಾರ್ಯಕ್ರಮ ಇದು ಕೇಳ್ಕೊಂಡು ಅದ್ರ ಹಿನ್ನೆಲೆಯಲ್ಲಿ ಬರೀ ಆಯ್ತವ್ರೆ ಅಷ್ಟೇ. ಅಲ್ಲಿ ಮಂಡ್ಯ ಡಿಸ್ಟಿಕ್ ಅಂದರೆ ಒಂದು ವಿಶೇಷ ಐತೆ, ಸರ್ವ ಧರ್ಮ ಎಲ್ಲರೂ, ಸರ್ವ ಜನಾಂಗೀಯ ಶಾಂತಿಯ ತೋಟ, ಹಿಂದೂ ಕ್ರೈಸ್ತು ಮುಸಲ್ಮಾನ್ ಎಲ್ಲರೂ ಚೆನ್ನಾಗವ್ರೆ. ಅಲ್ಲಿ ಒಂದು ಒಳ್ಳೆ ಒಂದು ಕುಟುಂಬ ಥರ. ಅದರ ಹಿನ್ನೆಲೆಯಲ್ಲಿ ಇವ್ರು ಎಂಥದ್ದು ಏನೇ ಮಾಡಿದ್ರು ಮದ್ದೂರು ಜನ ಒಗ್ಗಟ್ಟು ಪ್ರದರ್ಶನ ಮಾಡವ್ರೆ. ಹಲವಾರು ಗಣಪತಿಗಳಿಗೆ ವಾಲಂಟಿಯರ್ ಆಗಿ ಹೋಗ್ಬಿಟ್ಟು ಅಲ್ಪಸಂಖ್ಯಾತರು ಹೋಗ್ಬಿಟ್ಟು ಆ ಕಾರ್ಯಕ್ರಮಕ್ಕೆ ಭಾಗವಹಿಸುವವ್ರೆ. ಈಗ ಅಷ್ಟು ಬೇಡ, ಈ ಬಸನಗೌಡ ಯತ್ನಾಳ್ ಇರ್ಬೋದು, ಈ ಪ್ರತಾಪ್ ಸಿಂಹ ಇರ್ಬೋದು, ಇವರೆಲ್ಲ ಎಷ್ಟು ಕೋಟಿಗಟ್ಟಲೆ ದೇವಸ್ಥಾನಕ್ಕೆ ಕೊಟ್ಟವ್ರು ಒಂದು ಲಿಸ್ಟ್ ಮಾಡಿ ಹೇಳ್ತೀನಿ. ಆಮೇಲೆ ಇವೆಲ್ಲ ಏನಂತಂದರೆ ಒಂದು ಯಾವ್ದಾರ ಒಂದು ಪರಿಶೋಧನಾ ಕಾರ್ಯಕ್ರಮ ಮಾಡಬೇಕು, ಜನಗಳಿಗೆ ಎತ್ಕೊಡ್ಬೇಕು.